ನಮಸ್ಕಾರ ಸ್ನೇಹಿತರೆ. ರಾಜ್ಯ ರಾಜಕಾರಣದ ಒಂದು ಸ್ಫೋಟಕ ಬೆಳವಣಿಗೆಯ ಪ್ರಮುಖ ಒಂದು ವಿಷಯವನ್ನು ತೆಗೆದುಕೊಂಡು ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಖಂಡಿತವಾಗ್ಲೂ ನಾನು ಹೇಳ್ತಕ್ಕಂಥ ಒಂದು ಮಾಹಿತಿ ನಿಮಗೆಲ್ಲ ದಿಗ್ಭ್ರಮೆ ಉಂಟು ಮಾಡೋದರಲ್ಲಿ ಯಾವುದೇ ರೀತಿಯ ಒಂದು ಆಶ್ಚರ್ಯ ಇಲ್ಲ. ಹೌದು ಸ್ನೇಹಿತರೆ, BY ವಿಜಯೇಂದ್ರ ರಾಜ್ಯದ BJP ಅಧ್ಯಕ್ಷರಾದ ನಂತರ BJP ಏನು ಹೊಸ ಒಂದು ಚೈತನ್ಯ ಬಂದಿದೆ. ಈ ಒಂದು ಹಂತದಲ್ಲಿ BJP ಆಪರೇಷನ್ ಕಮಲಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಗೆ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಂತಹ ಅನೇಕ ನಾಯಕರನ್ನು ಈಗಾಗಲೇ BJP ಪಕ್ಷಕ್ಕೆ ಮರು ಸೇರ್ಪಡೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ರಾಜ್ಯದ ಹಾಗೂ ರಾಷ್ಟ್ರೀಯ BJPಯ ನಾಯಕರು ತೊಡಕೊಂಡಿರ್ತಕ್ಕಂಥದ್ದು ಕೂಡ ನಮಗೆಲ್ಲ ಗೊತ್ತೇ ಇದೆ. ಇದರ ಮುಂದುವರೆದ ಭಾಗವಾಗಿ ಖಂಡಿತವಾಗಲೂ ರಾಜ್ಯ ಹಾಗೂ ರಾಷ್ಟ್ರೀಯ BJP ನಾಯಕರಿಗೆ ಕರ್ನಾಟಕದ ಮಟ್ಟಿಗೆ ಅತ್ಯಂತ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಿಂತ ಹೆಚ್ಚಾಗಿ DK ಶಿವಕುಮಾರ್ ಅಂದರೆ ತಪ್ಪಾಗೋದಿಲ್ಲ. DK ಶಿವಕುಮಾರ್ ಅವ್ರನ್ನ BJP ಪಕ್ಷಕ್ಕೆ ಸೆಳೆಯಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಅನೇಕ ಬಾರಿ BJPಯ ಮುಖಂಡರುಗಳು ಪ್ರಯತ್ನ ಪಟ್ಟರೂ ಕೂಡ DK ಶಿವಕುಮಾರ್ ಅವರು ಈ ಕ್ಷಣದವರೆಗೂ BJPಗೆ ಸೇರ್ಪಡೆ ಆಗ್ತಕ್ಕಂಥ ಒಂದು ಮನಸ್ಸನ್ನು ಮಾಡಿಲ್ಲ. ಯಾಕಂದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅತ್ಯಂತ ಪಕ್ಷನಿಷ್ಠ ವ್ಯಕ್ತಿ ಅಂದರೆ ಅದು DK ಶಿವಕುಮಾರ್ ಅಂದರೆ ತಪ್ಪಾಗೋದಿಲ್ಲ. ತನ್ನ ಪಕ್ಷದ ಎಂತೆಂಥದೋ ಸಂಕಷ್ಟ ಸಂದರ್ಭದಲ್ಲಿ ಧೈರ್ಯವಾಗಿ ನಿಂತು ಆ ಎಲ್ಲ ಒಂದು ತೊಂದರೆಗಳನ್ನ ಫೇಸ್ ಮಾಡಿ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಒಂದು ನೆಲೆಯನ್ನು ತಂದುಕೊಟ್ಟಿದ್ದಾರೆ ಅಂದರೆ ಅದು DK ಶಿವಕುಮಾರ್ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಇದೀಗ ರಾಜ್ಯ ಹಾಗೂ ಕೇಂದ್ರದ BJP ನಾಯಕರು DK ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ. ಹೌದು, DK ಶಿವಕುಮಾರ್ ಅವ್ರನ್ನ ಶಕ್ತಿ ಕುಂದಿಸ್ಬೇಕು ಅಂದರೆ ಏನು ಮಾಡಬೇಕು ಅಂತಕ್ಕಂಥ ಯೋಚನೆಯಲ್ಲಿದ್ದಂತಹ BJP ನಾಯಕರಿಗೆ ಇದೀಗ ಒಬ್ಬ ವ್ಯಕ್ತಿ ಕಣ್ಣಿಗೆ ಬಿದ್ದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಹೌದು, ಹಾಗಾದರೆ DK ಶಿವಕುಮಾರ್ ಅವರ ಶಕ್ತಿ ಕುಂದಬೇಕು ಅಂದರೆ ಏನು ಮಾಡಬೇಕು? ಅವ್ರದ ಆಪ್ತ ಬಳಗಲ್ಲಿರತಕ್ಕಂಥ ಒಬ್ಬ ಪ್ರಮುಖ ನಾಯಕರನ್ನು BJPಗೆ ಸೆಳೆಯಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ BJP ನಾಯಕರು ಬಂದಿದ್ದಾರೆ. ಹೌದು, ಹಾಗಾದರೆ DKಶಿ ಅವರಿಗೆ ಬಹುದೊಡ್ಡ ಹೊಡೆತ ಕೊಡೋದಕ್ಕೆ BJP ನಾಯಕರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಖಂಡಿತವಾಗ್ಲೂ ನಾನು ಹೇಳ್ತಕ್ಕಂಥ ಒಂದು ಹೆಸರು, ನೀವ್ಯಾರೂ ಕೂಡ ಈ ಹೆಸರನ್ನು ನಾನು ಈಗ ಹೇಳಿದರೆ ನಂಬೋದಿಲ್ಲ. ಈ ವ್ಯಕ್ತಿ BJPಗೆ ಬರೋಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲೇ ಮೂಡೋದು ಸಹಜ. ಖಂಡಿತ ಈ ಒಂದು ಸುದ್ದಿ ನನ್ನ ಗಮನಕ್ಕೂ ಬಂದಾಗಲೂ ಕೂಡ ನಾನು ಕೂಡ ಆಶ್ಚರ್ಯ ವ್ಯಕ್ತಪಡಿಸಿದೆ. ಈ ಒಂದು ಆಪರೇಷನ್ ಸಾಧ್ಯನೇ ಇಲ್ಲ, ಕರ್ನಾಟಕದಲ್ಲಿ ಆ ವ್ಯಕ್ತಿ BJPಗೆ ಸೇರ್ಪಡೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ವಾದವನ್ನು ಕೂಡ ನಾನು ಮಾಡಿದೆ. ಆದರೆ ಸ್ನೇಹಿತರೆ, ರಾಜಕಾರಣದಲ್ಲಿ ಒಂದು ಮಾತಿದೆ, ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರಗಳು ಅಲ್ಲ ಅಂತಕ್ಕಂಥ ಒಂದು ಮಾತಿದೆ. ಈ ಮಾತು ಈ BJP ಕೈ ಹಾಕಿರ್ತಕ್ಕಂಥ ವ್ಯಕ್ತಿ ಏನಾದರೂ BJP ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೇ ಆದರೆ ಖಂಡಿತವಾಗಲೂ ರಾಜ್ಯದ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ಬೀಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಏನು ಬರೀ ಇವನು ಇದನ್ನೇ ಹೇಳ್ತಾ ಇದ್ದಾನೆ, ಅವ್ರು ಯಾವ ಅಂತ ಹೆಸರನ್ನೇ ಹೇಳ್ತಾ ಇಲ್ಲ ಅಂತಕ್ಕಂಥ ನಿಮಗೆ ಯೋಚನೆ ಆಗಿರ್ಬೋದು. ಹೇಳ್ತೀನಿ ಬನ್ನಿ ಸ್ನೇಹಿತರೆ. BJP ಕೈ ಹಾಕಿರ್ತಕ್ಕಂಥ ಕಾಂಗ್ರೆಸ್ನ DK ಶಿವಕುಮಾರ್ ಅವರ ಅತ್ಯಾಪ್ತ ವ್ಯಕ್ತಿ ಯಾರು, ಅವರಿಗೆ BJP ಯಾವ ಆಫರ್ಗಳನ್ನ ಕೊಟ್ಟಿದೆ, ಈ ಆಫರ್ಗಳನ್ನು ಆ ವ್ಯಕ್ತಿ ಒಪ್ಕೊಳ್ತಾರ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡೋ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸ್ನೇಹಿತರೆ, DK ಶಿವಕುಮಾರ್ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅನೇಕ ನಾಯಕರುಗಳ ಪೈಕಿ ಅತ್ಯಂತ ಪ್ರಮುಖ ವ್ಯಕ್ತಿ, ಅದು ಕೂಡ ಒಬ್ಬ ಮಹಿಳೆ. ತಾವೀಗಾಗಲೇ ಗೆಸ್ ಮಾಡಿದ್ದೀರಾ ಹೆಸರು ಅಂದ್ಕೊಂಡಿದ್ದೀನಿ. ಹೌದು ಸ್ನೇಹಿತರೆ, ಉತ್ತರ ಕರ್ನಾಟಕ ಭಾಗದ ಅತ್ಯಂತ ಪ್ರಭಾವಿ ನಾಯಕಿ, ಹಾಲಿ ಸಿದ್ದರಾಮಯ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ
ಭಾರತೀಯ ಜನತಾ ಪಕ್ಷ ಇದೀಗ ಗಾಳ ಹಾಕುವ ಪ್ರಯತ್ನದಲ್ಲಿದೆ ಅಂತಕ್ಕಂಥ ಸ್ಪಷ್ಟ ಒಂದು ಮಾಹಿತಿ ನಮಗೀಗ ಲಭ್ಯವಾಗಿದೆ. ಹೌದು ಸ್ನೇಹಿತರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಗೊಳಿಸಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿರುವ ಬಿಜೆಪಿಯ ನಾಯಕರು ಇದೀಗ ಜಾರಕಿಹೊಳಿ ಕುಟುಂಬಕ್ಕಿಂತ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಬಿಜೆಪಿ ಸೆಳೆದುಕೊಂಡ್ರೆ ಆ ಮೂಲಕ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕ ಭಾಗದ 5-6 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಯೋಚನೆಗೆ ಬಂದಂತೆ ಕಂಡು ಬರ್ತಾ ಇದೆ. ಈ ಒಂದು ಪ್ರಯತ್ನದ ಫಲವಾಗಿಯೇ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಿಜೆಪಿಗೆ ಬರೋದಕ್ಕೆ 2 ಬಹುದೊಡ್ಡ ಆಫರ್ಗಳನ್ನು ಬಿಜೆಪಿ ನೀಡಿದೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ಬರ್ತಾ ಇದೆ. ಖಂಡಿತವಾಗಲೂ ಸ್ನೇಹಿತರೆ, ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಿಜೆಪಿ ಗಾಳ ಹಾಕಿರ್ತಕ್ಕಂಥ ವಿಚಾರ ಇನ್ನೂ ಯಾವ ಮಾಧ್ಯಮಗಳು ಕೂಡ ಪ್ರಸಾರ ಮಾಡಿಲ್ಲ. ಪ್ರಪ್ರಥಮವಾಗಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲೇ ಈ ವಿಷಯ ಪ್ರಸಾರ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ. ಹಾಗಾದರೆ ಏನು ಈಗಾಗಲೇ ಸಚಿವೆಯಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಬಿಜೆಪಿ ಬರ್ರಿ ಅಂದ ತಕ್ಷಣ ಬಿಜೆಪಿ ಸೇರ್ಪಡೆ ಆಗಿಬಿಡ್ತಾರಾ? ಖಂಡಿತ ಇಲ್ಲ. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನಂತೂ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅತ್ಯಾಪ್ತರವರನ್ನು ಬಿಟ್ಟು ಆ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೆ ಈಗಾಗಲೇ 1-2 ಸುತ್ತಿನ ಮಾತುಕತೆಗಳನ್ನು ಬಿಜೆಪಿ ನಾಯಕರು ಪೂರ್ಣಗೊಳಿಸಿದ್ದಾರೆ ಅಂತಕ್ಕಂಥ ಒಂದು ಖಚಿತ ಮಾಹಿತಿ ಲಭ್ಯವಾಗಿದೆ. ಹಾಗಾದರೆ ಬಿಜೆಪಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನು ಆಫರನ್ನು ಕೊಟ್ಟಿರ್ಬೋದು? ಈ ಆಫರ್ಗಳನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂತಾರ? ಒಪ್ಕೊಳ್ಳೋದ್ರ ಮೂಲಕ ಕಾಂಗ್ರೆಸ್ಸನ್ನು ತೊರೆದು ಬಿಜೆಪಿಗೆ ಸೇರ್ಪಡೆ ಆಗ್ಬಿಡ್ತಾರ? ಹೌದು ಸ್ನೇಹಿತರೆ, ಈಗಾಗಲೇ ರಾಜ್ಯದ ಸಚಿವ ಸಂಪುಟದ ಪ್ರಮುಖ ಖಾತೆಯನ್ನು ಹೊಂದಿರತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಜೆಪಿ ಬರಬೇಕು ಅಂದರೆ ಅದಕ್ಕಿಂತ ಒಂದು ದೊಡ್ಡ ಹುದ್ದೆಯನ್ನು ಅಥವಾ ದೊಡ್ಡ ಸ್ಥಾನವನ್ನು ಬಿಜೆಪಿ ಕೊಡಲೇಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿರ್ತಕ್ಕಂಥ ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಪಕ್ಷ ಕಾಂಗ್ರೆಸ್ಸನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದೇ ಆದರೆ ಮುಂದೆ ರಚನೆ ಆಗ್ತಕ್ಕಂಥ ಬಿಜೆಪಿಯ ನೇತೃತ್ವದ ಸರ್ಕಾರದಲ್ಲಿ ನಿಮ್ಮನ್ನು ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತಕ್ಕಂಥ ಒಂದು ಆಫರನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನದ ಆಫರನ್ನು ಕೊಟ್ಟಿರೋದ್ರ ಜೊತೆಗೆ ಈಗ ಶೀಘ್ರದಲ್ಲೇ ಬರ್ತಿರ್ತಕ್ಕಂಥ ಬೆಳಗಾವಿ ಲೋಕಸಭಾ ಚುನಾವಣೆಯ ಕ್ಷೇತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರರಿಗೆ ಬಿಜೆಪಿ ಟಿಕೆಟನ್ನು ಕೊಡೋದ್ರ ಮೂಲಕ ಆ ಒಂದು ಭಾಗದಲ್ಲಿ ಅವರನ್ನು ಗೆಲ್ಲಿಸ್ಕೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಬಿಜೆಪಿ ನಾಯಕರು ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ. ಸ್ನೇಹಿತರೆ, ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಸಂಭವಿಸ್ಬೋದು. ಖಂಡಿತ ಯಾವುದೂ ಕೂಡ ಅಸಾಧ್ಯ ಅಂತಕ್ಕಂಥದ್ದು ಇರೋದಿಲ್ಲ ರಾಜಕಾರಣದಲ್ಲಿ. ನಾವು ಏನು ಹಿಂದಿನ ಒಂದು 2018ನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಆಗಿತ್ತು. ಆವಾಗ ಅತ್ಯಂತ ಹೆಚ್ಚು ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದಂಥ 17 ಶಾಸಕರಲ್ಲಿ ಹೆಚ್ಚಾಗಿದ್ದಂಥವರು ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಳಗದ ಶಾಸಕರು. ಬೈರತಿ ಬಸವರಾಜ ಅವರಿರ್ಬೋದು, MTB ನಾಗರಾಜ್ ಅವರಿರ್ಬೋದು, ಮುನಿರತ್ನ ಇರ್ಬೋದು, ಹೀಗೆ ST ಸೋಮಶೇಖರ್ ಈ ಥರದ ನಾಯಕರು ಏನು ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಂತಹ ಶಾಸಕರೇ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿಯನ್ನು ಸೇರ್ಪಡೆ ಆಗಿದ್ದರು. ಈಗ ಬೆಳಗಾವಿ ರಾಜಕಾರಣದಲ್ಲಿ ಜಾರಕಿಹೊಳಿ ಕುಟುಂಬಕ್ಕೂ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬಕ್ಕೂ ತಿಕ್ಕಾಟ ನಡೀತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಲೇ ಬಂದಿದ್ದೀವಿ. ಈ ಒಂದು ತಿಕ್ಕಾಟದ ಲಾಭವನ್ನು ಪಡೆಯೋ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿ ಬರ್ತಾ ಇದೆ. ಖಂಡಿತವಾಗಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ತೊರೆದಿದ್ದೇ ಆದರೆ ಆ ಮೂಲಕ DK ಶಿವಕುಮಾರ್ ಅವರ ಬಲ ಕುಂದೋದರಲ್ಲಿ ಯಾವುದೇ ಒಂದು ಅನುಮಾನವಿಲ್ಲ. ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಬಹುದೊಡ್ಡ ಶಕ್ತಿ ಬರೋದರಲ್ಲಿ ಕೂಡ ಅನುಮಾನ ಇಲ್ಲ. ಖಂಡಿತವಾಗ್ಲೂ ಸ್ನೇಹಿತರೆ, ಭಾರತೀಯ ಜನತಾ ಪಕ್ಷ ಕೊಟ್ಟಿರ್ತಕ್ಕಂಥ ಈ ಆಫರನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಳ್ಳೋದ್ರ ಮೂಲಕ ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ, ಅಥವಾ DK ಶಿ ಅವರ ಸ್ನೇಹಕ್ಕೆ ಕಟ್ಟಿಬಿದ್ದು ಬಿಜೆಪಿ ಆಫರನ್ನು ತಿರಸ್ಕರಿಸಿ ಕಾಂಗ್ರೆಸ್ನಲ್ಲೇ ಹೆಬ್ಬಾಳ್ಕರ್ ಅವರು ಮುಂದುವರಿತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಾದು ನೋಡೋಣ. ಖಂಡಿತವಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಬಿಜೆಪಿ ಸೆಳೆಯೋ ಪ್ರಯತ್ನ ಅಂತೂ ನಡೀತಿರೋದು ಸತ್ಯ. ಈ ನಿಟ್ಟಿನಲ್ಲಿ ಬಿಜೆಪಿಯ ನಾಯಕರು ಕಾರ್ಯೋನ್ಮುಖರಾಗಿದ್ದಾರೆ. ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಹೆಚ್ಚು ಸ್ಥಾನವನ್ನು ನಾವು ಗೆಲ್ಲೇಬೇಕು ಅಂತಕ್ಕಂಥ ಒಂದು
ಹಠವನ್ನು ತೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರು ಆ ಒಂದು ಹಠದ ಸಾಧನೆಗಾಗಿ ಯಾವ ಒಂದು ಮಟ್ಟಕ್ಕೆ ಇಳಿಯಕ್ಕೆ ಬೇಕಾದರೂ ರೆಡಿಯಾಗಿದ್ದಾರೆ ಅಂತ ನಮಗೆಲ್ಲ ಈಗಾಗಲೇ ಗೋಚರಿಸ್ತಾ ಇದೆ. ಕಾದು ನೋಡೋಣ ಸ್ನೇಹಿತರೆ, ಈ BJP ಸೇರ್ಪಡೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ನಿರ್ಧಾರ ಏನಾಗಿರುತ್ತೆ. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು BJP ಬಂದರೆ ಸಿದ್ದರಾಮಯ್ಯ ಸರ್ಕಾರದ ಅಸ್ತಿತ್ವಕ್ಕೆ ಏನಾದರೂ ಧಕ್ಕೆ ಆಗುತ್ತಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಯಲ್ಲಿ ಎಷ್ಟು ಜನ ಶಾಸಕರು BJPಗೆ ಸೇರ್ಪಡೆಯಾಗ್ಬೋದು, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಾದು ನೋಡೋಣ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಈ ಸ್ಫೋಟಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.